सरशार्दूला कर्तव्यं दैवमान्निकम् ಏನಿವತ್ತು ಯಜಮಾನ್ರು ಸೈಲೆಂಟ್ ಅವರೇ. ಲೋ ಮಗನೇ, ಶೂಸ್ ಹಾಕ್ಸಕ್ ತಯಾರಾಗ್ತಿದ್ಯಾ? ಎಲ್ಲಿಗೆ? ಕಾಲೇಜ್ಗೆ. ಮಾಡೋದಕ್ಕೇನು ಬೇರೆ ಕೆಲಸ ಇಲ್ವಾ ನಿನಗೆ? ತಂದಾಕೊಂದು ನಾನು, ಖರ್ಚು ಮಾಡೋನು ನೀನು ಗಂಡ್ಸಲ್ವಾ? ಸ್ವಂತ ದುಡಿಬೇಕನ್ನೋದು ಪರಿಜ್ಞಾನವಿಲ್ಲ ನಿನಗೆ? ಏನೋ ನೀನು ಯಾಕೆ ಹುಟ್ಟದ ನನ್ನ ಹೊಟ್ಟೆಯಲ್ಲಿ? ಅವನಿಗೆಲ್ಲಪ್ಪ ಬುದ್ಧಿ ಬರುತ್ತೆ. ಅವನು ಎಷ್ಟು ಹುಗಿದ್ರು ಅಷ್ಟೇ ರಾಮಾಯಣ. ಯಾವಾಗ ನೋಡಿದ್ರು ಪಾರ್ಕು, ಫಿಲಿಮು, ಹುಡುಗರು ಅಂತ ಸುತ್ತಾನೆ ಇರ್ತಾನೆ, ಫ್ರೆಂಡ್ಸು ಅದು ಇದು ಅಂತ. ಇದು ಯಾವಾಗೂ ನೀನೇ ದುಡ್ಡು ಕೊಟ್ಟು ಅವನು ಹಾಳು ಮಾಡಿಟ್ಟೆ. ನಿನ್ನೆ ಎಷ್ಟಪ್ಪಾಗ ನೀನು ಕುಡ್ಕೊಂಬಂದಿರೋ ಧರ್ಮ. ನೀವು ದೊಡ್ಡವ್ರು ಮಾಡೋದು ಮಾತ್ರ ತಪ್ಪಲ್ಲ, ನಾವು ಮಾಡಿದ್ರೆ ತಪ್ಪು. ನೋಡಿ ಕೇಳಕ್ ಬಂದ್ರೆ ಏನೋ ಒಂದು ಹೇಳ್ಬಿಟ್ಟು ದೊಡ್ಡವ್ರಿಗೆ ಏನೋ ಒಂದು ಹೇಳ್ತಾರೆ. 9 ಗಂಟೆಗೆ ಇನ್ನೂ 2 ನಿಮಿಷ ಇದೆ. ನಮ್ಮ ಟೀಮ್ ಕ್ಯಾಪ್ಟನ್ ಬಂದಿಲ್ವಲ್ಲೋ? ಇನ್ನೇನು ಬಿಡ್ರೋ, ದಿನಾಲು ಇದ್ದಿದ್ದೆ. ಲೋ, ನಮ್ಮ ಜೊತೆ ಸೇರ್ಬೇಡ ಅಂತ ಅವರಪ್ಪ ಕ್ಲಾಸ್ ತಗೊಂತಾರೆ, ಬಿಡಲು. ಅವ್ನು ನೈಟ್ ಎಣ್ಣೆ ಹೊಡೆದು ಜಾಸ್ತಿ ಇರ್ಬೇಕು ಮಗ. ಅವ್ನು ಇನ್ನೂ ನಿದ್ದೆ ಮಾಡ್ತಾ ಇರ್ತಾನೆ ಅನ್ಸತ್ತೆ. ತಳಿಕೆ ಬೆಳಿಗ್ಗೆ ನಡಿಬೇಡಿ ಸಿಟಿ ಹುಡುಗಿರೇ, ಅದು ನೋಡಿ ತಲೆ ಕೆಡುತ್ತೆ ನಮ್ಮ ಹುಡುಗರಿಗೆ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಯಾಕ್ರೋ, ಏನಾದ್ರು ಬೇಕಾ ನಿಮ್ಗೆ ಲೋಫರ್ಸ್ಗಳ? ಯಾಕ್ರೋ ಲೈ, ಯಾಕ್ರೋ ನಿಮ್ಮ ಫ್ರೆಂಡ್ಸ್ ಏನ್ರು? ಯಾಕ್ರೋ ಪಾಪ ಹುಡುಗಿನ ರೇಗಿಸ್ತೀರಾ? ಏನೋ ಗೊತ್ತಿಲ್ದಂಗೆ ಮಾಡ್ಬಿಟ್ರು. ಹೋಗಮ್ಮ, ಏನ್ ಮಾಡೋದೆಲ್ಲ ಮಾಡ್ಬಿಟ್ಟು ಹೋಗ. ನಾಳೆ ಬಂದ್ ಮಾಡ್ತೀನಿ ನಿಮ್ಗೆಲ್ಲ. ಎಷ್ಟೊತ್ತು ಕಾಯೋದು? ಬಂದ ನಮಸ್ಕಾರ ಸರ್. ಈಗ ಟೈಮ್ ಎಷ್ಟು ಸರ್? 9:30 ಕಣ್ರೋ. ಅಲ್ಲ, ನಾವು 9 ಗಂಟೆಗೆ ಇರ್ತೀವಿ ಅಂತ ನಮ್ಮಪ್ಪ ಗೊತ್ತಿಲ್ಲ. ಬೆಳಗ್ಗೆನೆ ಕ್ಲಾಸ್ ಕಣ್ರೋ, ಅದಕ್ಕೆ ಲೇಟ್ ಆಯ್ತು. ಬಿಡಲು. ಏನ್ ಗುರು, ಅರ್ಧ ಗಂಟೆ ಲೇಟಾಗಿ ಬಂದ್ಬಿಟ್ಟು ಈ ತರ ಮಾತಾಡ್ತೀಯಾ? ಟೈಮಿಗೆ ಸರಿಯಾಗಿ ಪಿಕಪ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳೋ. ಸ್ಕೂಲ್ಗೆ ಬೆಲ್ ಹೊಡಿದ ತಕ್ಷಣ ಮಕ್ಕಳು ಸಿನ್ಸಿಯರ್ ಆಗ್ತಾರೆ. ಟ್ರೈನಲ್ಲಿ ಗಂಟೆ ಹೊಡೆದಿದ ತಕ್ಷಣ ಟ್ರೈನ್ ಮೂವ್ ಆಗಲ್ವೇನೋ? ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಗಕ್ಕೆ ಅರ್ಧ ಅವರ್ ಬೇಡ ಕಣೋ, 1 ನಿಮಿಷ ಸಾಕು. ಹೋಗ್ಲಿ ಬಿಡು ಮಗ. ಲೋ, ನಾನು ಒಂದ್ ದಿವಸ ಲೇಟಾಗಿ ಬಂದಿದ್ದಕ್ಕೆ ನನ್ಗೆ ಬೆಳಗ್ಗೆನೆ ಕ್ಲಾಸಾ? ತಗೊಳ್ರಪ್ಪ, ತಗೊಳ್ರಿ. ಏನ ಮಗ, ಇವತ್ತು ಸಾಯಂಕಾಲ ಸಿನಿಮಾಗೆ ಹೋಗೋಣ? ಸರಿ ಆಯ್ತು, ಹೋಗೋಣ. ಈ ಕಾಲೇಜ್ ಕಾಂಪೌಂಡ್ ಆಳುತ್ತಿರುವ ಅತಿರಥ ಹಾಗೂ ಮಹಾರಥರಿಗೂ ನಮ್ಮ ಕಡೆಯಿಂದ ನಮಸ್ಕಾರಗಳು. ಈ ಕಾಲೇಜ್ ರಾಣಿಯರಾದ ರಂಬೆ, ಊರ್ವಶಿ, ಮೇನಕರಿಗೆ ಸ್ವಾಗತ ಸುಸ್ವಾಗತ. ಏನ್ರೋ, ಇನ್ನು ಎಲ್ಲೋ ಅಲಿಯೋಕ್ ಹೋಗಿಲ್ವೇನ್ರೋ? ಇನ್ನು ಹುಡುಗಿರಿಗೆ ಲೈನ್ ಹಾಕ ಪ್ರೋಗ್ರಾಮೇ ಮುಗ್ದಿಲ್ಲ. ನಿಮ್ದೆಲ್ಲ ಯಾವಾಗ ನೋಡಿದ್ರು ಇದೇ ಆಯ್ತಲ್ಲೋ. ಇನ್ನು ಎಷ್ಟು ದಿವಸ ಕಾಲೇಜ್ ಬಂಕೋ? ನಿಮ್ ಸಂಘ ಯಾವಾಗ ಬಿಡ್ತೀವೋ ಅಲ್ಲಿವರೆಗೂ ಕಾಲೇಜ್ ಬಂಕ್. ನಡ್ರಿ ಫ್ರೆಂಡ್ಸ್, ಎಲ್ಲ ಪಾರ್ಕ್ ಹೋಗೋಣ. ಸರಿ, ನಡೀರೋ. ಪೊಲೀಸ್ ಅವ್ರದ್ದು ಏನಯ್ಯ ಕಾಟ? ಏನು ಮಾಡಿಲ್ಲ ಅಂದ್ರೂ ಸುಮ್ಮನೆ ಓಡಿಸ್ಕೊಂಡ್ಬರ್ತಾರಲ್ಲ. ಏನೋ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತಾರ ಅವರು. ಕರ್ಮ ಚಲ್ವಾ, ಇವತ್ತು ಏನ್ ಮಾಡೋದು? ಖರ್ಚಿಗೆ ಕಾಸು ಬೇರೆ ಇಲ್ವಲ್ಲ. ಚಲ್ವಾ, ಅಲ್ಲಿ ನೋಡು, ಯಾರೋ ಬಕ್ರಗಳು ಬಂದಿದ್ದಾರೆ. ಇದು ಒಳ್ಳೆ ಚಾನ್ಸ್. ಒಳ್ಳೆ ಪರಂಭೂತಗಳು ಇದ್ದಂಗಿದ್ದಾರೆ. ವಾಚ್, ಉಂಗ್ರ, ಮೊಬೈಲ್ ಎಲ್ಲ ಕಿತ್ಕೊಂಡ್ಬಿಟ್ಟು ಎಸ್ಕೇಪ್ ಆಗೋಣ. ಮಾಡೋಣಂತ್ಯಾ? ಇನ್ಕಮ್ ಟ್ಯಾಕ್ಸ್ ಒಳ್ಳೆ ಟೈಮು. ನಡಿ ಮಗ, ಸ್ವಲ್ಪ ಸ್ಟಾರ್ಟ್ ಆಡ. ನಡಿ. ನಾವು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು. ವಾಚ್, ಉಂಗ್ರ, ಮೊಬೈಲ್ ಎಲ್ಲ ಹಾಕಿದಿರಲ್ಲ, ಟ್ಯಾಕ್ಸ್ ಕಟ್ತಾ ಇದ್ದೀರಾ? ಕಟ್ಟಿದ್ರೆ ತೋರಿಸಿ ಬಿಲ್ಲು, ಇಲ್ಲಾಂದ್ರೆ ಎಲ್ಲ ಎತ್ತಾಕೊಂಡು ಹೋಗ್ತೀರಿ. ಯಾವ ಟ್ಯಾಕ್ಸು ಕಟ್ಟಿಲ್ವಲ್ಲ ಸರ್? ಕಟ್ಟಿಲ್ವಾ? ಕಟ್ಟಿಲ್ಲ ಅಂದಿರೋದೆಲ್ಲ ಬಿಚ್ಕೊಡಿ. ತಗೊಂಡೋಗಿ ಆಫೀಸಲ್ಲಿ ಇಟ್ಟಿರ್ತೀವಿ, ಅಲ್ಲಿ ಬಂದು ಬಿಡ್ಸ್ಕೊಂಡೋಗಿ. ಮಗ, ಇವ್ರು ನೋಡಕ್ ಯಾರೋ ಕಡಿಗಳಿದ್ದಂಗ ಅವ್ರಲ್ಲ. ಇಲ್ಲ ಅಂದ್ರೆ ಎಲ್ಲ ಒಬ್ಬರು ಒಳಗಡೆ ಹಾಕ್ಬಿಡ್ತೀನಿ. ಏನ್ ವಾಚು, 6600, ಚೈನ್, ಉಂಗ್ರ, ತೆಗಿರಿ. ಏನ್ ಆಟ ಆಡ್ತಾ ಇದೀರಾ? ತೆಗಿರ. ಎಲ್ಲ ಒಳ್ಳೆ ಖರ್ಚು ಕಾಸಾಯ್ತಲ್ಲ. ತೆಗಿರ. ಏನ್ ಅನ್ಮುಖ ನೋಡಿದೆ? ತೆಗಿರ.
ಪೊಲೀಸ್ 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 ಪೊಲೀಸ್. ಅಯ್ಯೋ ಈ ಮಾಮಗಳು ರೈಡ್ ಮಾಡಾದ್ಮೇಲೆ ಬರೋದ್ ಬಿಟ್ಟು ಮಾಡೋ ಮುಂಚೆ ಬರ್ತಾಳ. ಫಸ್ಟ್ ಎಸ್ಕೇಪ್ ಆಗ. ಏನ್ ಫ್ರೆಂಡ್ಸ್, ಸ್ವಲ್ಪ ಯಾಮಾರಾಗಿದ್ರೆ ಚೈನು ಉಂಗ್ರ ವಾಚ್ ಎಲ್ಲ ಕಿತ್ಕೊಂಡು ಓಡೋಗಿರೋರಲ್ಲ ಫ್ರೆಂಡ್ಸ್. ಎಂತೆಂತ ದೊಡ್ಡ ದೊಡ್ಡ ಕಲಾವಿದರು ಇದಾರೆ ಈ ಪ್ರಪಂಚದಲ್ಲಿ. ನೋಡಿದೆ ಚಂದ್ರಕಲ್ಲ ಕಲಾವಿದ್ರು, ಅದು ನಮ್ಮ ಹತ್ರನೇ. ಅಬ್ಬಾ ಸರಿ, ಹೊಟ್ಟೆ ತಳಾಗ್ತಿದೆ, ನಡ್ರಿ ಹೋಗೋಣ. ಸರಿ. ಬನ್ನಿ ಹೋಗೋಣ. ಚಿಯರ್ಸ್ ಮಗ. ಮಗ, ಇದು ನನಗೆ ಸಾಲ್ತಿಲ್ಲ. ಇನ್ನೊಂದೆರಡು ಬಾಟ್ಲ್ ತರಿಸ್ರ, ಅದೆಷ್ಟೇ ಖರ್ಚಾಗ್ಲಿ ನಾನು ನೋಡ್ಕೋತೀನಿ. ಇದಕ್ಕಾದ್ರೆ ಎಷ್ಟು ಬಿಲ್ ಆದ್ರೂ ಕೊಡ್ತೀರಾ? ಹೋಟ್ಲದ ಬಿಲ್ ಅಂದ್ರೆ ನಾನು ಡೌ ಕೈಲಿ ಬಿಲ್ ಕಟ್ಟಿಸ್ತೀರಾ? ಲೋ, ಕೊಡ್ಲಿ ಬಿಡೋ, ಅವಳು ತಾನೇ ಕೊಡೋದು, ನೀನು ಕೊಡ್ತೀಯಾ? ಅವಳ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಕಣ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ ಹೇಳಿದ್ರೆ? ಏನ್ ಮಾಡ್ತೀಯಾ ಹೇಳಪ್ಪ? ಏನು ಏನೋ ಮಾಡ್ತೀಯಾ? ಏನೋ ಮಾಡ್ತೀನಿ. ಸುಮ್ನಿರಾ. ನಾನು ಬರ್ತೀನಪ್ಪ ಇವಾಗ. ಆಯ್ತು, ಸಾರಿ ಬಿಡು ಮಗ. ಪರವಾಗಿಲ್ಲ ಬಿಡ. ಹೌದು. ಓ ಏನಪ್ಪ, ಇವತ್ತು ಭಾಳ ಬೇಗ ಬಂತಲ್ಲೋ ಮನೆಗೆ. ಏನು ಕುಡ್ ಬಂದಂಗೆ ಕಾಣತ್ತೆ. ಬೆಳಗ್ಗೆ ನಿಮ್ಮ ಅಣ್ಣ ನಾನು ಅಷ್ಟು ಉಗಿದ್ವಲ್ಲೋ ನಿಂಗೆ, ಅರ್ಥ ಆಗಲ್ವನೇ ನಿನಗೆ? ಯಾಕ್ರಿ ಹಂಗ ಹೊಡಿತೀರಾ ಅವನ? ವಯಸ್ಸಿಗೆ ಬಂದ ಮಗನ ಯಾವಾಗ ನೋಡಿದ್ರು ಹೊಡಿತಾನೆ ಇರ್ತೀರಲ್ಲ. ಅಪ್ಪ ಮಗನ್ ಯಾವಾಗ ನೋಡಿದ್ರು ಇದೇ ಜಗಳ. ಬುದ್ಧಿ ಬರುತ್ತೆ ಯಾರೋ ಮಗನೇ, ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಅನ್ನ ಹಾಕ್ತೀನಿ, ತಿಂದು ಬಿದ್ಕೋಬಾ. ಸ್ವರ್ಗ ಸುಖ. ಚಳಿ ಚಳಿ ಓ ಗೆಜ್ಜೆ. ಓ ಯಾರು ಬಂದಿದ್ರು ಪೊದೆಲಿ ಗೆಜ್ಜೆ ಬಿಟ್ಬಿಟ್ಟವ್ರೆ. ಒಳ್ಳೆ ಚೈನು. ಹಾಕೋಣ.
ಸಸ್ಪೆನ್ಸು. ಕೈಯೆಲ್ಲ ಏನೋ ಹೋಗ್ರು. ಚೈನು ಇಲ್ಲೇ ಇದೆ. ಮತ್ತು ನೆನ್ನೆ ಮತ್ತು ನಾನಲ್ಲಿ ಮಲಗಿದ್ದು ಸರಿ. ಏನು ಮಗ, ಈ ಸಲ ಬೇಸಿಗೆ ಕಾಲ ಆದರೂ ಮಳೆ ಬರುತ್ತೋ ಈ ಸಲ? ಯಾಕೆ ಗೊತ್ತಾ, ನಮ್ಮ ರಘು ನಮ್ಕಿನ್ನ ಮುಂಚೆನೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಕಣೋ. ಏನ್ ಗುರು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ನನ್ನ ಕಣ್ಣು ನಾನೇ ನಂಬಕ್ಕಾಗ್ತಿಲ್ಲ. ಯಾಕರಗು ಏನಾಯ್ತು? ತಲೆ ಮೇಲೆ ಬೆಟ್ಟ ಬಿದ್ದಿರೋ ಅಂತ ಕೂತಿದ್ಯಲ್ಲ. ರಾತ್ರಿ ನಮ್ಮ ಮನೆ ಹತ್ರ ದೆವ್ವ ನೋಡ್ದೆ ಕಣ್ರೋ. ಇನ್ನೂ ಹೌದ್ ಕಣ್ರೋ, ರಾತ್ರಿ ಸುಮಾರು 2 ಗಂಟೆಗೆ ನಮ್ಮ ಮನೆ ಹತ್ರ ಗೆಜ್ಜೆ ಶಬ್ದ ಆಯ್ತು. ನಾನು ಏನು ಅಂತ ಅದ್ರ ಹಿಂದೆನೇ ಹೋದೆ. ಹಿಂಗಾಯ್ತು ಕತೆ. ಎಲ್ಲಿಂದ ಬಂತು ಗೆಜ್ಜೆ? ಒಂದಿನ ನಮ್ಮ ಮನೆ ಪಕ್ಕದ ಮನೇಲಿ ಗೆಜ್ಜೆ ಸಿಕ್ತು ಕಣೋ. ಅದನ್ನ ತಗೊಂಡೋಗಿ ಮನೆಗೆ ಇಟ್ಟೆ. ಅದೇನಾದ್ರೂ ದೆವ್ವ ಆಗ್ಬಿಟ್ಟಿದ್ಯಾ? ಲೇ ಅಪ್ಪ, ಅಣ್ಣ ಮುಚ್ತೀಯಾ? ಏನೋ ದೆವ್ವ ಅಂತೆ ಗೆಜ್ಜೆ ಅಂತೆ. ನೀನ್ ಹೇಳೋದ್ನೆಲ್ಲ ಕೇಳಿಸ್ಕೊಳ್ಕೆ. ನಾವೇನ್ ಕಿವಿಲಿ ಹೂವ ಇಟ್ಕೊಂಡಿದೀವ? ಅನ್ಕೊಂಡೆ. ಲೋ ಮಗ, 21ನೇ ಶತಮಾನ ಕಣೋ, ದೇವ್ಗಳೆಲ್ಲ ಬರಬೇಕು. ಇಲ್ಲೆಲ್ಲ ನಾವೇ ದೇವ್ಗಳು. ಅದೆಲ್ಲ ಕೆಟ್ಟ ಕನ್ಸು ಕಣೋ, ಭ್ರಮೆ ಅಷ್ಟೇ ಬಿಡು. ನನ್ ಮಾತು ಸ್ವಲ್ಪ ಕೇಳ್ರೋ. ಸುಮ್ನಿರಲಿ ಸಾಕಲೇ. ಯಾಕೋ ತುಂಬಾ ಸೈಲೆಂಟ್ ಆಗಿದ್ಯಾ? ಏನಾರು ಮಾತಾಡೋ ರಘು. ಏನ್ ಶಿಲ್ಪ ಮಾತಾಡೋದು? ರಾತ್ರಿ ದೆವ್ವದ ವಿಷಯ ನೆನೆಸ್ಕೊಂಡ್ರೆ ಸಾಕು, ಅಬ್ಬಬ್ಬಬ್ಬ ಮೈಯೆಲ್ಲ ಜುಮ್ ಅನ್ನತ್ತೆ. ಲೋ, ಇಲ್ಲೂ ಶುರುವಾಯ್ತು ನನ್ನ ದೆವ್ವದ ವಿಷಯ. ಸಾಕು, ಸುಮ್ಮನೆ ಇರಪ್ಪ ನೀನು. ಏನೋ ಅದು, ಯಾವಾಗ ನೋಡ್ರು ದವ ದವ ಅಂತ ಹೇಳ್ತಿರ್ತಾನಲ್ಲ ಇವನು. ಅದೇ ಶಿಲ್ಪ, ನೆನ್ನೆ ರಾತ್ರಿ ಮಲಗಿದ್ನಂತೆ, ಯಾವುದೋ ಗೆಜ್ಜೆ ಬಂತಂತೆ. ಅದ್ರಿಂದ ಇವನೋದ್ನಂತೆ. ಮಶಾನದಲ್ಲಿ ನೋಡಿದ ತಕ್ಷಣ ಎಸ್ಕೇಪ್. ಆಗ್ಲಿಂದ ಅದನ್ನೇ ಹೇಳಿ ಹೇಳಿ ನಮಗ್ ಕುಯ್ತವನೆ. ಏನ ರಘು, ಈ ಗೆಜ್ಜೆ ದೆವ್ವ ಪಿಶಾಚಿ ಇವನ್ನೆಲ್ಲ ನೀನು ನಂಬ್ತೀಯ? ಅದೆಲ್ಲ ಭ್ರಮೆ ಕಣೋ. ಶಿಲ್ಪ, ರಘು ಮೈಂಡ್ ಯಾಕೋ ಸರಿ ಇಲ್ಲ ಕಣೆ. ಎಲ್ರಿಗೂ ಬಿಸಿ ಕಾಫಿ ಹೇಳೋಣ. ಹಾ, ನಾನು ಹೇಳ್ತೀನಿ. ಬೇರಾರ್ ಆರ್ಡರ್ ಪ್ಲೀಸ್ ಮೇಡಮ್. ಎಲ್ರಿಗೂ ಬಿಸಿ ಕಾಫಿ ತಗೊಂಡ್ ಬಾ.
ಶಿಲ್ಪ ಬೇರೆ ಏನು ಕೊಡ್ಸಲ್ವಾ? ಹಲೋ, ಓಸಿಲ್ ಕೊಡ್ಸೋರೆ ಯಾವ್ದು ಬೇಡ ಅಂತೀಯ ನೀನು? ಯಾಕೋ ರಘು, ಕಾಫಿ ಕುಡ್ದೆ ಹಂಗೆ ಇಟ್ಕೊಂಡಿದ್ಯಾ? ಏನಾಯ್ತು ರಘು? ಯಾಕೋ ಬೆಳಗ್ಗೆಯಿಂದ ಹಂಗ ಮಂಕ ಕೂತಿದ್ಯಾ? ಏನು ಮಾತಾಡ್ತಾ ಇಲ್ಲ? ದೇವ್ದ ವಿಷಯ ಇನ್ನು ಮನ್ಸಿಂದ ಹೋಗಿಲ್ವೇನೋ? ಲೋ ರಘು, ಆ ಚೈನು ದೆವ್ವ ಅಂದ್ರೆ ಅಷ್ಟೊಂದು ಭಯನೇನೋ ನಿಂಗೆ? ನನ್ ಟೀಮ್ ಕ್ಯಾಪ್ಟನ್ ಅನ್ನೋದಕ್ಕೆ ನನ್ಗೆ ನಾಚಿಕೆ ಆಗುತ್ತಲ್ಲೋ? ನನಗಿರೋ ಧೈರ್ಯ ನಿನಗಿಲ್ವಲ್ಲೋ? ಲೋ ಬಾಲ, ನನ್ಗೆ ಧೈರ್ಯ ಇಲ್ಲ ಅಂತ್ಯ? ನಿನಗ್ ಮಾತ್ರ ಧೈರ್ಯ ಇದೀನೋ? ನಿನಗ್ ಧೈರ್ಯ ಇರೋದೇ ಆದ್ರೆ, ನಿನಗ್ ಭಯನೇ ಆಗಲ್ಲ ಅಂದ್ರೆ ನನ್ಗೆ ಹತ್ರ ಚಾಲೆಂಜ್ ಮಾಡೋ. ಅದ್ರಲ್ಲಿ ಏನಾದ್ರು ನೀನ್ ಗೆದ್ಬಿಟ್ರೆ ನಮ್ ಟೀಮ್ ಕ್ಯಾಪ್ಟನ್ ನೀನೇ ಕಣ, ಓಕೆನಾ? ಓಕೆ ಕಣ, ಡನ್. ಅದೆಷ್ಟೇ ಕಷ್ಟ ಆಗ್ಲಿ ಹೇಳೋ, ನಾನ್ ಮಾಡ್ತೀನಿ. ನನ್ನ ಹತ್ರ 2 ಗೆಜ್ಜೆ ಇದೆ, ಅದನ್ನ ಇವಾಗ ಹೋಗ್ಬಿಟ್ಟು ಸ್ಮಶಾನದ ಹತ್ರ ಇಟ್ಬಿಟ್ಟು ಬರೋಣ. ರಾತ್ರಿ 12 ಗಂಟೆಗೆ ನೀನು ಒಬ್ನೇ ಹೋಗ್ಬಿಟ್ಟು ಅದನ್ನ ತಗೊಂಬರ್ಬೇಕು, ಓಕೆನಾ? ಓಕೆ ಕಣ, ಡನ್. ನಡಿಯೋ. ಓಕೆ ಕಣ, ಆಯ್ತು, ನಡ್ರ ಹೋಗೋಣ. ಯಾರೋ ಯಾರೋ ಏ ಹುಡುಗರ, ಯಾರು ಒಳಗೋಗ್ಬಿಡಿ. ಒಳಗೋದ್ರೆ ಯಾರು ಉಳಿಯಲ್ಲ. ಕೇಳಿ, ಮಾತ್ರ ಕೇಳಿ. ಹೇಳಲಿಲ್ಲ ಅಂದ್ರೆ ಅಷ್ಟೇ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋ ಎನ್ನ. ಮಗ ಇವ್ ನಾನು ಹುಸನ್ಯಾಸಿ ಏನೇನೋ ಹೇಳಿ ಅದರ್ಸ್ತಾನೆ. ಬನ್ರೋ ಹೋಗೋಣ, ಬನ್ರೋ. ಏ, ಸ್ವಾಮೀಜಿ ಹೇಳೋದ್ರಲ್ಲಿ ಏನೋ ಸತ್ಯ ಇದೆ ಅಂತ ನಡಿಯಲಿ ನಡಿಯೋ. ನಿನ್ನೆ ದೆವ್ವ ನೋಡಿದ್ದೇನಂತ ಇವತ್ತು ಸತ್ಯ ಅಂತೀಯ. ಅಜ್ಜಿಗೆ ಹಳ್ಳಿಯನ್ ಚಿಂತೆ ಆದ್ರೆ ಸೊಸೆಗೆ ಮಿಣ್ಣಿನ ಚಿಂತೆ ಏನಂತೆ. ನಡಿಯಲಿ, ನಡಿಯಪ್ಪ. ಯಪ್ಪ, ಇದೆಲ್ಲ ಬೇಕಿತ್ತ ನನಗೆ? ಸುಮ್ಮನೆ ತಗೊಳಕೋತೀನಿ ಅನ್ಸ್ತೈತೆ. ನೋಡೋಬಲ್ಲ, ನಾನು ಹೇಳಿದ್ದೆ ಕಣ. ಯಾವ್ದು ಇದೆ. ನೋಡೋಬಲ್ಲ, ನಾನು ಹೇಳಿದ್ನಲ್ಲ ಗೆಜ್ಜೆ, ಅದೇ ಇದು. ಇಲ್ಲಿ ಇಡ್ತಾ ಇದ್ದೀನಿ, ನೋಡ್ಕೊಳಪ್ಪ, ಓಕೆನಾ? ಓಕೆ, ಡನ್ ಮಗ, ಬಾ. ಸರಿ, ನಡ್ರಿ ಫ್ರೆಂಡ್ಸ್, ಹೋಗೋಣ. ಲೋ, ಸ್ವಲ್ಪ ತಾಳ್ರೋ. ಲೋ ಬಾಲ, ಈ ಬೆಚ್ಚು ಗಿಡ್ಸು ಯಾಕೋ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನೋ ಮಾಡೋದು? ಏಯ್ ಚಂದ್ರಕಳ, ನಾನೇನ್ ಪುಕ್ಲ ಅನ್ಕೊಂಬಿಟ್ಟಿದ್ಯಾ? ನಾನೊಂದ್ ಚಾಲೆಂಜ್ ಮಾಡಿದ್ರೆ ಅದನ್ನ ಬಿಡೋದಿಲ್ಲ, ಮಾಡಿ ತೋರಿಸ್ತೀನಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗಂತೂ ತುಂಬಾ ಭಯ ಆಗುತ್ತೆ. ನಾವಿನ್ ಬರ್ತೀವಿ. ಬಾಯ್. ಓಕೆ, ಬಾಯ್ 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 ಬಾಯ್. ಏ ಮಗ, ಕಡಿಮೆ ಕುಡಿರೋ, ಸ್ಮಶಾನದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ಬಿಟ್ಟದು. ಲೋ ಬಾಲ, ಹೇಳೋದನ್ನ ಕೇಳು. ಈ ಚಾಲೆಂಜ್ ಎಲ್ಲ ಬೇಡ ಮಗ. ಅಪ್ಪಿ ಮೋಹಿನಿ ಇಟ್ಕಾಯಿಸ್ಕೊಂಡ್ರೆ ಏನಪ್ಪ ಮಾಡ್ತೀಯಾ? ನಾನೇನ್ ಪುಕ್ಲ ಅನ್ಕೊಂಬಿಟ್ಟಿದ್ಯಾ? ಆ ಸ್ಮಶಾನಕ್ಕೆ ಇವತ್ತು ಹೋಗ್ತೀನಿ. ಇವತ್ತು ಯಾವ ಮೋಹಿನಿ ಬಂದು ಅಟ್ಕೊಚ್ಕೊಳ್ದೋ ನಾನು ನೋಡ್ತೀನಿ, ಆಯ್ತಾ? ಅಣ್ಣ, ನೀವೇನಾದ್ರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರಿ. ನಮ್ಮ ಅಪ್ಪನಿಗೆ ನಾನು ಒಬ್ಬನೇ ಕಣೋ ಮಗ. ನಾನು ಒಬ್ಬನೇ ಕಣೆ ಇರೋದು, ಮನೆ ನೋಡ್ಕೊಳ್ಳೋಕೆ ಕುಡಿ. ನಂಗಂತೂ ಭಯ ಆಗ್ತದಪ್ಪ. ಲೋ 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 ಏನೇನೋ ಹೇಳಿ ಭಯ ಹುಟ್ಟಿಸ್ಬಿಟ್ಟು ಒಬ್ಬನೇ ಹೋಗ್ತೀಯಲ್ಲೋ. ಇರಲೇ, ನಾನು ಬಿಡ್ತೀನಿ, ಇರಲೇ. ನೀನು ಎಸ್ಕೇಪ್ ಆಗ್ಬಿಟ್ಟ? ಲೋ ಬಲ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಅದೇನಾಗುತ್ತೆ ಆಗಲ್ಲ. ನಾನು ಬರ್ತೀನಿ ಮೋಹಿನಿಗೆ. ಬರ್ಲಾ ಮಗ, ಬರ್ತೀನಿ.
ಎಲ್ಲರೂ escape. ನನ್ನ ಮಕ್ಕಳ ಯಪ್ಪ ಇರ್ತೇನೆ ಅಂತ ಹಂಗೆ ಎಸ್ಕಪ್ ಆಗ್ಬಿಟ್ರು. ಏ ಬಾಲ ನಾನಿದ್ದೀನೋ ಬರ ಬರ. ಆ ಸ್ಮಶಾನಕ್ಕೆ ಹೋಗಿ ನಾನು ಏನೇ ಆಗ್ಲಿ ಅದು ಈ ಚೈನ್ ಎತ್ಕೊಂಡ್ ಬಂದು ನಾಳೆ ನಾನು ಯಾರು ಅಂತ ನಿಮ್ಗೆ ತೋರಿಸ್ತೀನಿ. ಆಯ್ತು ತೋರಿಸ್ತೀನಿ. ನೋಡ ಬಲ ಈಗಾಗ್ಲೇ 12 ಗಂಟೆ, ಈಗ್ಲೂ ಆಗಲ್ಲ ಅಂತ ಒಪ್ಕೊಂಡ್ಬಿಡು, ಹಿಂಗೆ ಹೋಗ್ಬಿಡೋಣ. ನೋಡೋರಾಗೋ ನಾನ್ ಚಾಲೆಂಜ್ ಮಾಡ್ದೆ ಅಂದ್ರೆ ಮಾಡೇ ಮಾಡ್ತೀನಿ, ನಾಡ್ ತೋರಿಸ್ತೀನಿ ಆಯ್ತಾ. ಇವಾಗ ಹೋಗಿ ಚೈನ್ ಎತ್ಕೊಂಡ್ಬರ್ತೀನಿ, ನೋಡ್ತೀಯಾ? ಇರು. ಬೇಡ ಬಿಡ ಹೋಗ್ತೀನಿ. ಲೋ ಬೇಡ, ಹೇಳಿದ ಮಾತೆ ಕೇಳಲ್ವಲ್ಲ. ಗೆಜ್ಜೆ ಸಿಕ್ತು, ಇಲ್ಲೇ ಐತೆ. ಯಾರೋ ಯಾರು ನೀನು? ಯಾರು ನೀನು? ಯಾರು ನೀನು? ಬಾರೋ ನೋಡೋಣ ಏನಾಗಿದೆ. ಸರಿ ನೋಡ್ರ. ಏ ಹುಡುಗ್ರ, ಆವತ್ತೇ ಹೇಳ್ದೆ ನಿಮ್ಗೆ ಯಾರು ಒಳಗೋಗ್ಬೇಡಿ ಅಂತ. ಯಾರು ನನ್ನ ಮಾತು ಕೇಳಲಿಲ್ಲ. ಒಳಗೋಗಿದ್ದೀರಾ, ಇನ್ ಮುಂದೆ ಆ ದೆವ್ವನೇ ಮುಗಿಸುತ್ತೆ, ಆ ದೆವ್ವನೇ ಮುಗಿಸುತ್ತೆ. ಹೌದಾ ಸ್ವಾಮಿ, ನೀವ್ ಹೇಳೋದ್ ನಿಜನಾ? ಹೌದಪ್ಪ, ನಾನು ಹೇಳೋದು ನಿಜ. ನಿಮ್ಮ ಮನೆ ಹಿಂದೆ ಶಾರದಾ ಅಂತ ಒಬ್ಬಳು ಆಸವಾಗಿದ್ಲು. ಅವಳು ಇದ್ರ ಮನೆ ಹುಡುಗನ್ನ ಪ್ರೀತಿ ಮಾಡ್ತಾ ಇದ್ಲು. ಒಂದಿನ ಶಾರದಾ ನಾನು ಮದುವೆ ಆಗುವಂತ ಹುಡುಗನ ಕೇಳಿದ್ಲು. ಅದಕ್ಕೆ ಆ ಹುಡುಗ, ನಾನು ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ, ನನ್ನನ್ನು ಮರ್ತು ಬಿಡು ಅಂತ ಹೇಳ್ದ. ಅದಕ್ಕೆ ಅವಳು, ನನಗೀಗ 3 ತಿಂಗಳಾಗಿದೆ, ನಾನು ನಿನ್ನನ್ನು ಮರೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವಳು ರೂಮ್ಗೆ ಹೋಗ್ಬಿಟ್ಟು ಬಾಗಿಲಾಕೊಂಡು ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ಲು. ಅವಳು ಸತ್ತೋಗಿದ್ದು ಗಮನಿಸ್ಬಿಟ್ಟೆ ಆ ಹುಡುಗ ಆ ದೇಹನ ನೇಣಿಂದ ಬಿಚ್ಕೊಂಡ್ಬಿಟ್ಟು ಎಳ್ಕೊಂಬರ್ತಾ ಇರಬೇಕಾದ್ರೆ ಕಾಲಲ್ಲಿ ಗಜ್ಜೆ ಶಬ್ದ ಬರ್ತಾ ಇರುತ್ತೆ. ಆ ಗಜ್ಜನಿಗಿತ್ತು ಪದೇ ಕಡೆ ಎಸೆದ್ಬಿಟ್ಟು ಆ ದೇಹನ ಎಳ್ಕೊಂಬಂದ್ಬಿಟ್ಟು ಗುಂಡಿ ತೋಡಿ ಸಮಾಧಿ ಮಾಡಿಬಿಟ್ಟ. ಅದಾದ 2 ದಿನ ನಂತರ ಆ ಹುಡುಗ ಆ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟ. ಇದ್ದ ಸಮಾಧಿ ಮಾಡಿರೋ ಶಾರದಿನ ಆತ್ಮ ಶಾಂತಿನೇ ಸಿಗ್ಲಿಲ್ಲ. ಈಗಲೂ ಅವಳು ಅಂತರ್ಪಿಶಾಚಿಯಾಗಿ ಸುತ್ತಾನೇ ಇದ್ದಾಳೆ. ಹೌದು ಸ್ವಾಮಿ, ನೀವ್ ಹೇಳ್ತಿರೋದು ನಿಜನಾ? ಅವತ್ ರಾತ್ರಿ ನನಗೆ ಸಿಕ್ಕಿದ 2 ಗೆಜ್ಜೆ ದೆವ್ವ ಆಗ್ಬಿಟ್ಟಿದ್ಯಾ? ಹೌದಪ್ಪ. ಈಗೇನ್ ಸ್ವಾಮಿ ಮಾಡೋದ್ ನಾವು? ಆ ದೇವರೇ ನಿಮ್ಮನ್ನು ಕಾಪಾಡಬೇಕು. ಆ ದೇವರೇ ನಿಮ್ಮನ್ನು ಕಾಪಾಡು. ಆ ದೇವ್ರನ್ನ ಬೇಡ್ಕೊ. ಏನೋ ಮಾಡೋದು ಇವಾಗ. ಬರು ಬಲ
ಬರ್ಬೇಕಾ ಬರ್ಬೇಕಾ ಬರ್ತೀನಿ ಇರು. ತಗೋ ಹಾ ಬಾಡಿ ಕೆಳಗಡೆ ಕಿರ್ಚಾದ್ಮೇಲೆ ಹಂಗೆ ಸ್ಟಡಿ ಕತ್ ಮಾತ್ರ ಹಿಂಗೆ ಅನ್ಬೇಕಷ್ಟೇ ಬೇರೆ 9 ಗಂಟೆಗೆ 5 ನಿಮಿಷ ಇನ್ನು ಯಾರು ಬಂದಿಲ್ಲ ಹುಡುಗರೇ ಕಳ್ಸ ಹೋಗ್ಬೇಕಾ ಹೋಗಿ ಅಷ್ಟೇ ಸೈಡ್ಗೆ ಏನು ಮಾತಾಡೋದು ಅಂತ ನೀವು ಕೇಳಿ ಕರಿಬೇಕಾರೆ ಬೇಕೈತಿ ಕಟ್ ಮಾಡ್ಕೊಡ್ರಿ ಇನ್ನೇನು ಮತ್ತೆ ಸಿಕ್ ಸುಮ್ ಓಕೆ ಬಾರೋ ಬಾ ಬರೀ ಪಾರ್ಕು ಸಿನಿಮಾ ಫಿಲಿಮ್